ನೋಡಿ ಫ್ರೆಂಡ್ಸ್, ನಾನು ಈ ಅಳತೆಯಲ್ಲಿ 1.5 ಲೋಟ ನೀರು ಹಾಕ್ಕೊಂಡಿದ್ದೀನಿ ಮುದ್ದೆ ಮಾಡೋಕ್ಕೆ. ನಮ್ಮನೆ ಅಳತೆಗೆ ಅದರಲ್ಲಿ 3 ಮುದ್ದೆ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೋಣ, ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕೋಣ. ತುಪ್ಪ ಹಾಕೋದ್ರಿಂದ ಸ್ವಲ್ಪ ಗಂಟಾಗಲ್ಲ, ಮುದ್ದೆ ಮಾಡ್ತಾ ಇರೋದು ಗಂಟಾಗಲ್ಲ. ಅಲ್ಲೇ ಕಡ್ಡಿಲೂ ಮಾಡ್ಬೋದು, ಇಲ್ಲಾಂದರೆ ಒಂದು ಕೋಲು ಅಥವಾ ರೊಟ್ಟಿ ಇದ್ರದ್ದು ತವದ್ದು ರೊಟ್ಟಿ ಕಡ್ಡಿ ಇರುತ್ತಲ್ಲ ಅದರಲ್ಲೂ ಮಾಡ್ಬೋದು. ನೀರು ಒಂದು ಕುದಿ ಬಂದಮೇಲೆ ಅದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಳಿ. ಒಂದು 4 ಕಾಳು ಹಾಕೋಬೋದು. BP ಇರೋರೆಲ್ಲ ಎಲ್ಲದಕ್ಕೂ ಜಾಸ್ತಿ ಉಪ್ಪಾದರೆ ಅದು ಅವ್ರಿಗೆ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ. ಈಗ ಒಂದು ಕುದಿ ಬಂದಿದೆ. ಅಷ್ಟು ನಾವು ರಾಗಿ ಹಸಿಟ್ಟನ್ನೆಲ್ಲ ಅಷ್ಟೊತ್ತಿಗೆ ಒದ್ರಿ ತಿರುಗಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ನೋಡಿ ಮಳ್ತಾ ಇದೆಯಲ್ವ. ಈಗ ಒಂದು ಸ್ವಲ್ಪ ಹಾಕೋಣ, ಆವಾಗ ಉಪ್ಪು ಬರುತ್ತೆ. ಉಪ್ಪು ಬಂದಾಗ ನಾವು ಅದಕ್ಕೆ ಹಿಟ್ಟನ್ನು ಒಂದು 2 ಕಪ್ 3 ಕಪ್ ಅಷ್ಟು ಹಾಕಿ ತಕ್ಷಣ ತಿರುಗಬೇಕು, ಇಲ್ಲದೇ ಇದ್ದರೆ ಗಂಟಾಗ್ಬಿಡುತ್ತೆ. ಇದರಲ್ಲಿ ಐರನ್ ಕಂಟೆಂಟು ತುಂಬ ಇರುತ್ತೆ. ಶುಗರ್ ಅವ್ರಿಗೆ, BP ಅವ್ರಿಗೆ ಮತ್ತು ಮಕ್ಕಳುಗಳಿಗೆಲ್ಲ ಹೆಲ್ತ್ಗೆ ಒಳ್ಳೆಯದು. ಆಗಿನ ಕಾಲದಲ್ಲೆಲ್ಲ ಮುದ್ದೆನೇ ಜಾಸ್ತಿ ಯೂಸ್ ಮಾಡ್ತಿದ್ದಿದ್ದು, ಈಗ ರೈಸು ಜಾಸ್ತಿ ಮಾಡ್ತಾ ಇದ್ದಾರೆ. ನೋಡಿ ಕುದಿ ಬರ್ತಾ ಇದೆಯಲ್ವ, ಅದಕ್ಕೀಗ 1-2 ಕಪ್ನಷ್ಟು ರಾಗಿ ಹಸಿಟ್ಟು ಹಾಕ್ಕೊಂಡು ಈ ಥರ ಒಂದು ಕೋಲಿದ್ದರೆ, ಈ ಥರ ಮುದ್ದೆ ಕೋಲಿದ್ದರೆ ಇದರಲ್ಲಿ ಹಿಂಗೆ ತಿರುಗಿಸ್ಬಿಟ್ಟು ಜಾಸ್ತಿ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ, ಇದು ಸಾಕಾಗ್ಬೋದು. ಹಿಂಗೇ ಇನ್ನೊಂದು ಅರ್ಧ ಕಪ್ ಬೇಕಾಗುತ್ತೆ ಅನಿಸುತ್ತೆ. ನೋಡಿ ಒಂದು ಅರ್ಧ ಕಪ್ ನೋಡಿ, ಒಂದು 5 ಮಿನಿಟ್ಸು ಬೇಯಿಸ್ಕೊಳ್ಳಿ. ಒಂದು 5 ಮಿನಿಟ್ಸ್ ಆದಮೇಲೆ ಗಮ್ ಅಂತ ಸ್ಮೆಲ್ ಬರುತ್ತೆ ಮುದ್ದೆದು. ಅದನ್ನು ಇದರಲ್ಲಿ ಒಂದು ಇಷ್ಟು ಎತ್ಕೊಂಡು ಕಟ್ಕೊಳ್ಳೋಣ. ರೌಂಡ್ ಕಟ್ಕೊಂಡ್ರೆ ನಮ್ಗೆ ಎಷ್ಟು ಬೇಕಷ್ಟು ಇದರಲ್ಲಿ ತೆಗೆದುಕೊಂಡು ಕಟ್ಟಿದ್ದೀನಿ ನೋಡಿ. ಇದು ಮಕ್ಕಳುಗಳಿಗೆ ಎಲ್ಲರಿಗೂ ಕಾಲಿಗೆ ಸ್ಟ್ರೆಂತ್ ಬರುತ್ತೆ. ಐರನ್ ಕಂಟೆಂಟ್ ತುಂಬ ಇರುತ್ತೆ, ಹೆಲ್ತ್ಗೂ ಒಳ್ಳೆಯದು. BP ಶುಗರ್ ಅವ್ರಿಗೆಲ್ಲ ತುಂಬ ಒಳ್ಳೆಯದು. ನೋಡಿ, ಒಂದು ಅರ್ಧ ಮುದ್ದೆ ತಿಂದರೆ ಸಾಕು. ಹಾಗೆಲ್ಲ ಇಂತಿದ್ದು ದೊಡ್ಡ ತಿಂತಿದ್ರು. ನೋಡಿ ಮುದ್ದೆ ರೆಡಿಯಾಗಿದೆ. ಮುದ್ದೆ ಉಪ್ಸಾರು ಜೊತೆ, ಬೇಳೆ ಸಾರು ಜೊತೆ, ಮಟನ್ ಸಾರು ಎಲ್ಲ ಸಾಂಬಾರುಗಳ ಜೊತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಳ್ಳೆಯದು, ದೇಹ ಹೆಲ್ತ್ಗೂ ಒಳ್ಳೆಯದು. ಮಾಡಿ ಮಕ್ಕಳಿಗೆ, ದೊಡ್ಡವ್ರಿಗೆ, ನೀವು ಎಲ್ಲರೂ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.